ಇವತ್ತು ಒಂದೊಂದು ಕುಟುಂಬಕ್ಕೆ ಬಹುಶಃ 1.25 ಕೋಟಿಯಿಂದ 1.5 ಕೋಟಿ ಹಣ ದೊರಕ್ತಾ ಇದೆ. ಆ ರೀತಿಯ ನಿನ್ನೆ ತೀರ್ಮಾನ ಮಾಡಿದ್ದೇನೆ ಸ್ಥಳದಲ್ಲಿ. ಅದರ ಜೊತೆಗೆ PM ಅವರ ರಿಲೀಫ್ ಫಂಡ್ ಇಂದ ವಿಷಯ ಗೊತ್ತಾದ ತಕ್ಷಣ ಅವರು ಸಹ 2 ಲಕ್ಷ ಒಂದೊಂದು ಕುಟುಂಬಕ್ಕೆ ಪರಿಹಾರವನ್ನ ಘೋಷಣೆ ಮಾಡಿದ್ದಾರೆ. ಆಸ್ಪತ್ರೆಯಲ್ಲಿ ಇರ್ತಕ್ಕಂಥವರಿಗೆ ಚಿಕಿತ್ಸೆಗೆ 50,000 ರೂಪಾಯಿ ಅವ್ರ ಕಡೆಯಿಂದಲೂ ಕೊಟ್ಟಿದ್ದಾರೆ. ನಾವು ನಮ್ಮ ಅಧಿಕಾರಿಗಳಿಗೆ ಹೇಳಿದ್ದೇನೆ, ಆಸ್ಪತ್ರೆಯ ಸಂಪೂರ್ಣ ಖರ್ಚು ವೆಚ್ಚವನ್ನ ನಮ್ಮ ಇಲಾಖೆಯಿಂದ ಭರಿಸ್ತಾ ಇದ್ದೇವೆ. ಅದರ ಜೊತೆಗೆ ಆ ಒಂದು ಕಾರ್ಖಾನೆಯಲ್ಲಿ ಕೆಲಸ ಮಾಡ್ತಾ ಇದ್ದಂತವ್ರು ಏನಿದ್ದಾರೆ ಅವರ ಕುಟುಂಬಗಳಿಗೆ ಆ ಕಾರ್ಖಾನೆಯ ನಮ್ಮ ಟೌನ್ಶಿಪ್ ಏನಿದೆ ಅಲ್ಲಿ ಅವರಿಗೆ ಒಂದು ಮನೆಯನ್ನ ಪರ್ಮನೆಂಟ್ ಆಗಿ ಕೊಡ್ತಕ್ಕಂಥ ನಿರ್ಧಾರ ಮಾಡಿದ್ದೇನೆ. ಅದರ ಜೊತೆಗೆ ಆ ಕುಟುಂಬದಲ್ಲಿ ಒಬ್ಬರಿಗೆ, ಅದು ಔಟ್ಸೋರ್ಸಸ್ ಇಂದ ಕೆಲಸ ಮಾಡ್ತಿದ್ದವರ ಕುಟುಂಬ ಇರಬಹುದು, ರೆಗ್ಯುಲರ್ ಎಂಪ್ಲಾಯೀಸ್ ಇರಬಹುದು, ಆ ಕುಟುಂಬಗಳಿಗೂ ಒಂದು ಉದ್ಯೋಗವನ್ನ ಕೊಡ್ತಕ್ಕಂಥದ್ದಕ್ಕೂ ಆದೇಶ ಮಾಡಿದ್ದೇನೆ. ಮತ್ತೆ ಅವರ ಮಕ್ಕಳಿಗೆ ಶಿಕ್ಷಣಕ್ಕೆ ಸಂಪೂರ್ಣವಾಗಿ ಜವಾಬ್ದಾರಿ ನಮ್ಮ RINL ಸಂಸ್ಥೆನೇ ತೆಗೆದುಕೋಬೇಕು ಅಂತಕ್ಕಂಥದ್ದು ಮತ್ತೊಂದು ತೀರ್ಮಾನ ಮಾಡಿದೆ. ಅಂದ ಅಲ್ಲಿ ತಕ್ಷಣಕ್ಕೆ ಆ ಕುಟುಂಬಕ್ಕೆ ನಾವು ಜೀವ ವಾಪಸ್ ತರಲಿಕ್ಕಾಗದೇ ಇದ್ರು ಆ ಕುಟುಂಬಗಳ ಒಂದು ಬದುಕಿಗೆ ಬಹುಶಃ ಪ್ರಥಮ ಬಾರಿಗೆ ಈ ರೀತಿಯ ಒಂದು ಪರಿಹಾರವನ್ನ ಇವತ್ತು ತೆಗೆದುಕೊಂಡಿರ್ತಕ್ಕಂಥದ್ದು ಇಷ್ಟು ದೊಡ್ಡ ಮಟ್ಟದಲ್ಲಿ ಈ ಒಂದು ಪ್ರಕರಣದಲ್ಲಿ ಅಂತಕ್ಕಂಥದ್ದನ್ನು ನಿಮ್ಗೆ ಗಮನಕ್ಕೆ ತರ್ತಾ ಇದ್ದೇನೆ. ನಾನು ಹೋಗಿ ಎಲ್ಲ ಅವರ ಜೊತೆ ಚರ್ಚೆ ಆದ ನಂತರ ಅವರಲ್ಲಿ ಇದ್ದಂಥ ಆತಂಕಗಳನ್ನು ಇವತ್ತು ಸಂಪೂರ್ಣವಾಗಿ ಸ್ವಲ್ಪ ಧೈರ್ಯ ತುಂಬಿದ್ದೇನೆ. ಅಲ್ಲಿ ಕೆಲಸ ಮಾಡ್ತಕ್ಕಂಥ ಎಂಪ್ಲಾಯೀಸ್ಗೆ ಹೇಳಿದ್ದೇನೆ, ನಿಮ್ಮ ಜೊತೆಯಲ್ಲಿ ನಾವು ಇದ್ದೇವೆ, ಯಾರೋ ಹಂಚ್ಕೊಳ್ಳೋದು ಬೇಕಾಗಿಲ್ಲ, ತಪ್ಪು ಮಾಹಿತಿಗಳನ್ನು ಕೊಡಬಾರದು ಅಂತಕ್ಕಂಥದ್ದನ್ನು ಹೇಳಿದ್ದೇವೆ. ನಾನು ಅಲ್ಲಿಗೆ 10:30 ಗಂಟೆ ಹೋದೆ ರಾತ್ರಿ. ಹೋಗಿ ಎಲ್ಲ ಪ್ಲಾಂಟನ್ನು ವೀಕ್ಷಣೆ ಮಾಡಿ, ಅದು ಆಕಸ್ಮಿಕವಾಗಿ ಆಗಿರ್ತಕ್ಕಂಥದ್ದು, ಅನ್ಫಾರ್ಚುನೇಟ್ ಥಿಂಗ್ ಆ ಥರ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಅದರಿಂದ ನಿನ್ನೆ ನಾನು ತಕ್ಷಣ ಹೋಗಿ ಅಲ್ಲಿ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಮಾಡಿ ಬೆಳಗಿನ ಜಾವ 3:15 ಗಂಟೆ ಬೆಂಗಳೂರು ವಾಪಸ್ ಬಂದು ಈಗ ಮಂಡ್ಯಕ್ಕೆ ಬಂದಿದ್ದೆ.